ಓಕೆ, ಇವಾಗ ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟ್ ನಾನು ಮಾಡ್ತಾ ಇದ್ದೀನಿ. ತುಂಬ ಈಸಿ ಹಾಗೂ ಒಳ್ಳೆ ಒಂದು ಬ್ರೇಕ್ಫಾಸ್ಟ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇದಕ್ಕೆ ಎಕ್ಸ್ಟ್ರಾ ನಿಮಗೆ ತುಂಬ ಆಯಿಲ್ ಅದು ಇದು ಬೇಡ, ಹೆಲ್ತಿ ಆದೊಂದು ಬ್ರೇಕ್ಫಾಸ್ಟ್. ಇದಕ್ಕೆ ಬೇಕು ಅವಲಕ್ಕಿ ಹಾಗೂ ಚಿರೋಟಿ ರವೆ, ಬಾಂಬೆ ಸಜ್ಜಿಗೆ ಅಂತ ಹೇಳ್ತೀವಿ, ಅದು ಕೂಡ ಆಗುತ್ತೆ. ಅವಲಕ್ಕಿ ಯಾವ್ದು ಕೂಡ ಆಗುತ್ತೆ, ಪೇಪರ್ ಅವಲಕ್ಕಿ ಕೂಡ ಆಗುತ್ತೆ, ದಪ್ಪ ಅವಲಕ್ಕಿ ಕೂಡ ಆಗುತ್ತೆ. ಇವಾಗ ಇದು ನಾನು ದಪ್ಪ ಅವಲಕ್ಕಿ ತಗೊಂಡಿದ್ರಿಂದ ಇದನ್ನು ಸ್ವಲ್ಪ ವಾಶ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇದನ್ನು ಸಾಫ್ಟ್ ಆಗಲಿಕ್ಕೆ ಹಾಗೆಯೇ ನೀರಲ್ಲಿ ಬಿಡ್ತೀನಿ. ಆಮೇಲೆ ಏನು ಮಾಡೋದಂತ ಹೇಳ್ತೀನಿ. ಓಕೆ, ಇಲ್ಲಿ ಇವಾಗ ನಾನು ಇದನ್ನು ನೆನೆ ಹಾಕಿದ್ದೀನಿ. ಸ್ವಲ್ಪ ನೀರಲ್ಲಿ ಹಾಕಿದರೆ ಸಾಕು, ಜಾಸ್ತಿ ಬೇಡ. ಇಲ್ಲಿಗೆ ಇದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಅಷ್ಟು ತನಕ ಬೇರೆ ಏನು ಬೇಕು ನೋಡಿ, ಅದನ್ನು ರೆಡಿ ಮಾಡೋಣ. ಇಲ್ಲಿ ಇವಾಗ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, 2 ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಇದನ್ನು ಗ್ರೈಂಡ್ ಮಾಡೋಣ. ಸ್ವಲ್ಪ ನೀರನ್ನು ಸೇರಿಸಿ, ಜಾಸ್ತಿ ನೀರು ಬೇಡ. ನೋಡಿ, ಇಲ್ಲಿ ಗ್ರೈಂಡ್ ಆಗಿದೆ. ಇಷ್ಟು ಗ್ರೈಂಡ್ ಆದರೆ ಸಾಕು. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ. ಇನ್ನೊಂದು ಸೈಡಲ್ಲಿ ನಾನು ತೆಂಗಿನಕಾಯಿ ತಗೊಂಡಿದ್ದೀನಿ, 1 ಕಪ್ ಅಷ್ಟು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಇದನ್ನು ಹೀಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಮಿಕ್ಸಿ ಜಾರಿಗೆ ಇಲ್ಲಿ 2 ಕಪ್ ಅಷ್ಟು ಸಣ್ಣ ರವೆ ಹಾಕ್ತಾ ಇದ್ದೀನಿ. ನಾನು ಹೇಳಿದೆ ನೋಡಿ, ಬಾಂಬೆ ಸಜ್ಜಿಗೆ ಅಥವಾ ಸಣ್ಣ ರವೆ ಯಾವ್ದು ಕೂಡ ನೀವು ಇಲ್ಲಿ ಸೇರಿಸಬಹುದು. ಹಾಗೂ ಇದಕ್ಕೆ ನೆನೆ ಹಾಕಿದ ನೋಡಿ, ಸಾಫ್ಟ್ ಆಗಿದೆ ಇದು ಅವಲಕ್ಕಿ. ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಒಂದು ಕಪ್ ಅಷ್ಟು ಮೊಸರನ್ನು ಕೂಡ ಆಡ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಇವಾಗ ಗ್ರೈಂಡ್ ಮಾಡೋಣ. ಇದಕ್ಕೆ ಸ್ವಲ್ಪ ನೀರು ಬೇಕಂತ ಎನಿಸಿದ್ರೆ ಗ್ರೈಂಡ್ ಮಾಡುವಾಗ ನೀವು ಸೇರಿಸಬಹುದು. ಸ್ವಲ್ಪ ಸೇರಿಸಿ. ತುಂಬಾ ತೆಳುವಾಗಿ ಮಾಡ್ಲಿಕ್ಕಿಲ್ಲ ಬ್ಯಾಟರ್, ಸ್ವಲ್ಪ ತಿಕ್ಕಾಗಿರ್ಬೇಕು. ದೋಸೆ ಬ್ಯಾಟರ್, ಇಡ್ಲಿ ಬ್ಯಾಟರ್ ಇರುತ್ತೆ ನೋಡಿ, ಆ ರೀತಿ ಇರಬೇಕಿದು. ಈ ರೀತಿ ಇರಲಿ. ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ. ಈ ಪ್ಲೇಟ್ ನಾನು ಯಾವ್ದಾದ್ರು ಪ್ಲೇಟ್ ನೀವು ತಗೊಳ್ಬಹುದು, ಸ್ಟೀಲ್ ಇದ್ದು. ಇದಕ್ಕೆ ನಾನು ಸ್ವಲ್ಪ ಎಣ್ಣೆಯಲ್ಲಿ ಇವಾಗ ಒರೆಸ್ತಾ ಇದ್ದೀನಿ. ಇನ್ನೊಂದು ಸೈಡಲ್ಲಿ ನೀರನ್ನು ಕೂಡ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಲಿಂಬೆ ರಸವನ್ನು ಹಾಕೋಣ. ಸ್ವಲ್ಪ ಸಾಕು, 2 ರಿಂದ 3 ಹನಿ, ಜಾಸ್ತಿ ಬೇಡ. ಹಾಗೂ ಈನೋವನ್ನು ಹಾಕ್ತಾ ಇದ್ದೀನಿ, 1 ಚಮಚದಷ್ಟು. ಹಾಗೂ ಇದನ್ನು ಮಿಕ್ಸ್ ಮಾಡಿ. ಸರಿಯಾಗಿ ಮಿಕ್ಸ್ ಆಗಲಿ. ಪ್ಲೇಟಿಗೆ ಹಾಕೋಣ. ಸ್ವಲ್ಪ ಹಾಕಿ, ಮೊದಲು ಅರ್ಧದಷ್ಟು ಹಾಕಿ. ಇವಾಗ ಇದನ್ನು ಒಳಗಿಡೋಣ. ಸ್ವಲ್ಪ ಬಿಸಿ ಆಗಲಿ, ಅದು ಜಾಸ್ತಿ ಬೇಡ. 1 ನಿಮಿಷ ಇದನ್ನು ಹೀಗೆ ಇಟ್ಟಾಯ್ತು ನಾವು. ಇವಾಗ ನೋಡಿ, ಇದು ಸ್ವಲ್ಪ ಗಟ್ಟಿಯಾಗಿದೆ, ಬೇಯಲಿಲ್ಲ ಇನ್ನು ಕೂಡ. ಇವಾಗ ಇದನ್ನು ಇದರ ಮೇಲೆ ಹಾಕೋಣ. ಸ್ವಲ್ಪ ಎಣ್ಣೆಯನ್ನು ಹಾಕೋಣ, 1 ಚಮಚದಷ್ಟು. ಆಮೇಲೆ ಉಳಿದ ಬ್ಯಾಟರನ್ನು ಇದರ ಮೇಲೆ ಹಾಕೋಣ.
ಓಕೆ, ಒಂದು ಕಡ್ಡಿ ಹಾಕಿ ನೋಡಿ ಬೆಂದಿದಾ ಇಲ್ವಾ ಅಂತ ಹೇಳಿ. ನಾನೊಂದು 20 ನಿಮಿಷ ತನಕ ಚೆನ್ನಾಗಿ ಬೇಯಿಸಿದ್ದೀನಿ ಇದನ್ನು. ಬೆಂದಿರುತ್ತೆ. ಇವಾಗ ತೆಗೆದು ಹೊರಗಡೆ ತಣ್ಣಗಾಗಲಿಕ್ಕೆ ಇಡೋಣ. ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ, ಕಂಪ್ಲೀಟ್ ಆಗಿ ಕೂಲ್ ಆಗಲಿಲ್ಲ ಇನ್ನು ಕೂಡ. ಟರ್ನ್ ಮಾಡೋಣ ಇವಾಗ ಇದನ್ನು. ನೋಡಿ, ಇವಾಗ ಕಂಪ್ಲೀಟ್ ಆಗಿದ್ದು ಟರ್ನ್ ಮಾಡಿದೆ. ಇನ್ನೂ ಕೂಡ ಸ್ವಲ್ಪ ತಣ್ಣಗಾದ್ರೆ ಉಂಟು ನೋಡಿ, ಕರೆಕ್ಟಾಗಿ ಬರುತ್ತೆ. ಇದು ಸ್ವಲ್ಪ ಬಿಸಿ ಇರುವಾಗನೇ ನಾನು ತೆಗೆದಿದ್ದೀನಿ. ಸಾಫ್ಟ್ ಇದೆ ಇದು. ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಇದೆ ಇದು. ಬಿಸಿ ಇದೆ, ಇಲ್ದ್ರೆ ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಇದು ಅಂತ ಹೇಳಿ. ನೋಡಿ, ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ. ಇದು ನೋಡ್ತಾ ಇದ್ದೀರಲ್ಲ. ಓಕೆ, ತುಂಬ ಸಾಫ್ಟ್ ಇದೆ ಇದು, ಹಾಗೂ ಬೇಗನೆ ಆಗುತ್ತೆ. ಹೆಲ್ತಿ ಬ್ರೇಕ್ಫಾಸ್ಟ್ ಎಷ್ಟಾಗುತ್ತೆ. ಇದಕ್ಕೆ ನಿಮಗೆ ಎಕ್ಸ್ಟ್ರಾ ಏನು ಚಟ್ನಿ ಎಲ್ಲ ಬೇಕಂತ ಇಲ್ಲ, ಟೀಯಲ್ಲಿ ನೀವು ತಿನ್ಬೋದು, ಅಥವಾ ಇದಕ್ಕೆ ನೀವು ಚಟ್ನಿಯಲ್ಲಿ ತಿಂದರೂ ತುಂಬ ಚೆನ್ನಾಗಾಗುತ್ತೆ. ಪುದೀನ ಫ್ಲೇವರ್, ಕೊಕೊನಟ್ ಉಂಟು ನೋಡಿ, ಅದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ, ಹಾಗೂ ಹೇಗೆ ಆಗಿತ್ತಂತ ಹೇಳಲು ಮಾತ್ರ ಮರಿಬೇಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.